ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನೈಟಿಗೆ, ನಾಳೆ ಬೆಳಿಗ್ಗೆ ಅಂತ ನೈಟಿಗೆ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಸಂಜೆಗೆ ಅಕ್ಕಿ ನೆನೆಸಿ ನೀರು ಹಾಕಿ ಇಟ್ಟಿದ್ದೀನಿ. ಫುಲ್ ನೆನೆಯುವಷ್ಟು ನೀರು ಹಾಕಿ ಇಟ್ಬೇಕು. ನೀರು ಹಾಕಿ ಹಾಗೆ ಮುಚ್ಚಿಡೋಣ ಅಂತ ಮುಚ್ಚಿಟ್ಟಿದ್ದೀನಿ. ಇವಾಗ ನೀರು ಹಾಕಿ ಫುಲ್ ನೀರು ಹಾಕ್ಬೇಕು. ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ನೆನೆಯುತ್ತೆ ಅಂತ, ಸ್ವಲ್ಪ ಕಮ್ಮಿ ನೀರು ಹಾಕಿದ್ರೆ ನೀರು ಹಿಂಗೋಗುತ್ತೆ. ಅದಕ್ಕೋಸ್ಕರ ಫುಲ್ ನೀರು ಹಾಕಿ ಹಂಗೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಫುಲ್ ನೈಟೆಲ್ಲ ನೆನೆದು ಬಿಡುತ್ತೆ. ನೈಟಲ್ಲಿ ನೆನೆದು ಬೆಳಗ್ಗೆ ಬೇಗ ಎದ್ದೆ. ಬೇಗ ಅಂದರೆ ಒಂದು 5:30 ಹಾಗೆ ಎದ್ದು ಫ್ರೆಶ್ ಅಪ್ ಆಗಿ ಅಕ್ಕಿ ಮಿಕ್ಸಿ ಹಾಕೋಣ ಅಂತ, ರುಬ್ಬೋಣ ಅಂತ ಕಾಯಿ ಹರ್ಕೊಂಡೆ. ಕಾಯಿ ಅಂದರೆ ಇದು ನಮ್ಗೆ ಬೇರೆ ಕಡೆ ಎಲ್ಲ ಕೊಬ್ಬರಿ ಅಂತಾರೆ. ಕಾಯಿ ಎಲ್ಲ ಸ್ವಲ್ಪ ತುರಿದು ಬಿಟ್ಟು ತೆಳ್ಳನ ದೋಸೆ ಮಾಡೋಣ ಅಂತ. ತೆಳ್ಳನ ದೋಸೆ ಸ್ವಲ್ಪ ಕಾಯಿ ಹಾಕ್ತಾರೆ. ಒಂದು ದಪ್ಪ ದೋಸೆಗೆ ಸ್ವಲ್ಪ ಜಾಸ್ತಿ ಕಾಯಿ ಹಾಕ್ತಾರೆ. ದಪ್ಪ ದೋಸೆ ಅಷ್ಟು ಇಷ್ಟ ಆಗಲ್ಲ. ತೆಳ್ಳನ ದೋಸೆ ಅಂದರೆ ನೀರು ದೋಸೆ ಅಂತಾರಲ್ಲ, ಅದು ಆ ಕಡೆ ಪೇಪರ್ ದೋಸೆ ಅಂತಾರೆ. ಅಕ್ಕಿ ಸ್ವಲ್ಪ ಕಲ್ಲು ಉಪ್ಪು ಹಾಕಿದ್ದೀನಿ. ಕಲ್ಲು ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಹೊಡಿ ಉಪ್ಪು ಯೂಸ್ ಮಾಡೋದಿಲ್ಲ. ಸ್ವಲ್ಪ ಕಾಯಿ, ಸ್ವಲ್ಪ ಅಕ್ಕಿ ಹಾಕಿ ರುಬ್ಕೊಂಡೆ. ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡು ನೋಡಿ, ಕಲ್ಲು ಉಪ್ಪು ಹಾಕಿದ್ದೀನಿ. ಕಲ್ಲು ಉಪ್ಪೇ ನಾವು ಯೂಸ್ ಮಾಡೋದು ಜಾಸ್ತಿ ಎಲ್ಲದಕ್ಕೂ. ಪುಡಿ ಉಪ್ಪು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಕಡೆ. ಕಲ್ಲು ಉಪ್ಪೇ ಜಾಸ್ತಿ ಯೂಸ್ ಮಾಡ್ತಾರೆ. ಮಿಕ್ಸಿ ಹಾಕಿ ರುಬ್ಬಿ ದೋಸೆ ಮಾಡೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀನಿ. ತೆಳ್ಳನ ದೋಸೆ ಅಲ್ವಾ, ಜಾಸ್ತಿ ಏನು ನುಣ್ಣಗೆ ನರಿಬೇಕಂತಿಲ್ಲ. ಸ್ವಲ್ಪ ಮೀಡಿಯಮ್ ಸ್ವಲ್ಪ ಹರ್ಕೊಂಡು ಸಾಕು. ದೋಸೆ ಚೆನ್ನಾಗಿ ಬಂದ್ರೆ ಆಯ್ತು. ಜಾಸ್ತಿ ಕಾಯಿ ಹಾಕಿದ ತೆಳ್ಳನ ದೋಸೆಗೆ ಎಪ್ಸಕ್ಕೆ ಬರಲ್ಲ. ಅದಕ್ಕೋಸ್ಕರ ದೋಸೆ ಎಲ್ಲ ಮಾಡೋಣ ಅಂತ, ಒಲೆ ಮೇಲೆ ಮಾಡೋಣ ಅಂತ. ಗ್ಯಾಸಲ್ಲಿ ಮಾಡಲ್ಲ. ಅಂದರೆ ನಮ್ಮ ತವ ತುಂಬ ದೊಡ್ಡ ತವ. ನೋಡಿ ಎಷ್ಟು ದೊಡ್ಡ ತವ ಅಂದರೆ, ದೊಡ್ಡ ತವ ತಂದಿದ್ದಾರೆ ಅಮ್ಮ. ಸಣ್ಣ ತವ ತಂದೆ. ಮೊದಲಾದ್ರೆ ಚಿಕ್ಕ ತವ ಇತ್ತು. ಅದಕ್ಕೋಸ್ಕರ ತೆಳ್ಳನ ದೋಸೆ ಹಿಂಗೆ ಪೇಪರ್ ದೋಸೆ ಅದು ಫುಲ್ ಇದಾಗ ಈ ಕಡೆ ಎಲ್ಲ ಬೆಂಕಿ ಇಟ್ಕೊಳ್ಳೋಂತ ಅಷ್ಟಕ್ಕೆ ಒಯ್ದಿದ್ದೀನಿ. ಒಲೆಯಲ್ಲೇ ಮಾಡೋದು ನಾವು ತೆಳ್ಳನ ದೋಸೆ. ಗ್ಯಾಸಲ್ಲಿ ಮಾಡಿದ್ರೆ ಫುಲ್ ಗಲೀಜಾಗ್ಬಿಡುತ್ತೆ. ಆ ಕಡೆ ಎಲ್ಲ ಫುಲ್ ಕ್ಲೀನ್ ಮಾಡೋದೇ ಆಗ್ಬಿಡುತ್ತೆ. ಒಲೆಯಲ್ಲಿ ಮಾಡ್ರೆ ಹಂಗೆ ನೀರು ಹಾಕಿ ಹಾಗೆ ಒರೆಸ್ಬಿಡ್ತೀವಿ. ನೋಡಿ ತೆಳು ದೋಸೆ ಇದೆ. ಹಿಂಗೆ ಇರುತ್ತೆ ತೆಳ್ಳನ ದೋಸೆ. ಅಂದರೆ ಕಾಯಿ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಸ್ವಲ್ಪ ಅಂದ್ಕೊಂಡೆ, ಬಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಜಾಸ್ತಿ ಆದ ಅಷ್ಟೊಂದು ಎಪ್ಸಕ್ಕೆ ಪಟ್ಟ ಬರಲ್ಲ. ಎಪ್ಸಕ್ಕೆ 1-2 ದೋಸೆ ಆದ್ಮೇಲೆ ಚೆನ್ನಾಗಿ ಬರುತ್ತೆ. ನೋಡಿ ತೆಳ್ಳನ ದೋಸೆ ಜೊತೆ ಸ್ವಲ್ಪ ಚಟ್ನಿ ಮಾಡಿ ಹಾಗೆ ಬೆಳಗಿನ ತಿಂಡಿ ಮುಗಿಸಿದ್ವಿ. ತಿಂಡಿ ಎಲ್ಲ ತಿನ್ಕೊಂಡು ಬೆಳಿಗ್ಗೆ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ಮೇಲೆ ಹೊರಗಡೆ ಹೋಗಿ ಸ್ವಲ್ಪ. ಮಧ್ಯಾಹ್ನ ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಸಮುದ್ರಕ್ಕೆ ಬಂದ್ವಿ. ಸಮುದ್ರ ಸೈಡ್ ಬಂದ್ವಿ. ನೋಡಿ ಹೆಂಗಿದೆ ನೀರಂತ. ಪ್ಲಾಸ್ಟಿಕ್ ಎಲ್ಲ ಹೆಂಗೆ ಬಿದ್ದಿದೆ. ಅದು ನೀರಲ್ಲಿ ಬಳ್ಕೊ ಬಂದಿರು. ತುಂಬ ನೀರಲ್ಲ, ಎಲ್ಲಿ ಯಾವ ಕಡೆಯಿಂದೆಲ್ಲ ಬಳ್ಕೊಂಡು ಇಲ್ಲಿ ತನಕ ನೀರು ಬರುತ್ತೆ. ರಾಶಿ ನೀರು ಮೇಲೆಗಡೆ ಫುಲ್ ಎಲ್ಲ ಹೊರಗಾಕ್ಬಿಡುತ್ತೆ. ಸಮುದ್ರ ಏನು ಇಟ್ಕೊಳ್ಳಲ್ಲ ಅಂತಾರಲ್ಲ, ಗಲೀಜೆಲ್ಲ ಹಂಗೆಲ್ಲ ಹೊರಗಾಕ್ಬಿಡುತ್ತೆ. ನನ್ನ ಮಗ ನೋಡಿ ಹಾರಲ್ಲಿ ಸ್ವಲ್ಪ ಮಣ್ಣು ತಗೊಂಡು ಮನೆ ಹಿಂದೆಗಡೆ ಹಾಕಿ ಸ್ವಲ್ಪ ಹೊಂಡಾಗಿದೆ ಮನೆ ಹಿಂದೆ. ಅದಕ್ಕೋಸ್ಕರ ನನ್ನ ಮಗ ಹಾರಲ್ಲಿ ಹಂಗೆ ತೆಗಿತಿದ್ದಾನೆ. ನೋಡಿ ಹೆಂಗೆ ತೆಗಿತಾನೆ. ಏನಾದ್ರು ಒಂದು ಕಿತಾಪತಿ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಅವ್ನು ಇಷ್ಟ ಆದ್ರೆ ಅವ್ರಿಗೆ ಏನಾದ್ರು ಕೆಲಸ ಮಾಡೋದು ಸ್ವಲ್ಪ ಇಷ್ಟ. ಏನಾದ್ರು ಒಂದು ಮಾಡ್ತಾನೆ. ಸುಮ್ಮನೆ ಅಂತೂ ಇರಲ್ಲ, ಕೈಕಾಲ ಸುಮ್ಮನೆ ಅಂತ ಇರಲ್ಲ. ಹಂಗೆ ಅಮ್ಮ ನಾನು ತೆಗಿತೆ ಅಂತ. ನೋಡಿ ಹೆಂಗೆ ನೀರು ತುಂಬಾ ಜಾಸ್ತಿ ಇದೆ. ಬೆಳಿಗ್ಗೆ ಅಂತೂ ತುಂಬಾ ಐತಿ, ಇವಾಗ ಸ್ವಲ್ಪ ಕಡಿಮೆ ಇದೆ. ಇವಾಗ ಮಳೆಗಾಲ ಅಲ್ಲ, ಸ್ವಲ್ಪ ಮಳೆ ಬಂದ್ರೆ ಇವೆಲ್ಲ ಪ್ಲಾಸ್ಟಿಕ್ ಎಲ್ಲ ಇಟ್ಕೊಂಡು ಬಿದ್ದಿತ್ತಲ್ಲ, ಅದೆಲ್ಲ ಇಟ್ಕೊಂಡು ಹೋಗೋ ಬಂದಿದ್ದೆ. ತಗೊಂಡು ಹಂಗೆ ಚೀಲ ತುಂಬ್ಕೊಂಡು ಹೋದ್ರವರೆಲ್ಲ. ಸುಮ್ಮನೆ ಟೈಮ್ ಪಾಸ್ ಹಂಗೆ ಚಿತ್ರ ಬಿಡಿಸ್ಕೊಂಡು ನಾನು ನನ್ನ ಮಗ ಅಲ್ಲೇ ಸ್ವಲ್ಪ ಹಿಂಗೆ ಚಿತ್ರ ಬಿಡಿಸ್ಕೊಂಡು ಅಲ್ಲೇ ಆಟ ಆಡ್ತಿದ್ವಿ. ಹಂಗೆ ಅವ್ನಿಗೆ ಸ್ವಲ್ಪ ಎಲ್ಲ ಸಮುದ್ರ ಸೈಡ್ ತುಂಬಾ ಇಷ್ಟ. ಸಮುದ್ರ ಬರೋದಂದ್ರೆ ಇಷ್ಟ. ನೀರಲ್ಲಿ ಬಿಟ್ಟರೆ ಆಡ್ತಾನೆ. ಜಾಸ್ತಿ ನೀರು ಅಂತ ಬಿಟ್ಟಿಲ್ಲ ನಾನು. ನಮ್ಮಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ಲು. ಎಲ್ಲಿ ಮೊಮ್ಮಗ ಓಡ್ತಾ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ಲು. ಆಮೇಲೆ ಮತ್ತೆ ಮನೆಗೆ ಹೋಗಿ ಪುನಃ ಬ್ಯಾಟ್ ಬಾಲ್ ತಗೊಬಂದ. ಅಮ್ಮ ಬ್ಯಾಟ್ ಬಾಲ್ ಆಡೋಣ ತಗೊಬಂದ. ಬ್ಯಾಟ್ ಬಾಲ್ ಆಡ. ಇಲ್ಲಿ ಬ್ಯಾಟ್ ಬಾಲ್ ಹಂಗೆ ಇಲ್ಲಿ ಬಾಲ್ ಇದಾಗೋದು ಪಿಚ್ಚೆ ಬಿಡಲ್ಲ. ಯಾಕಂದ್ರೆ ಸಮುದ್ರ ಸೈಡ್ ಮರಳಲ್ಲ, ಫುಲ್ ಮಣ್ಣಲ್ಲ. ಅದಕ್ಕೆ ಬೀಳೋದೇ ಇಲ್ಲ. ಆದ್ರೂ ಕೇಳೋದೇ ಇಲ್ಲ. ಮತ್ತೆ ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಹಾಕು ಬಾಲ್ ಹಾಕಮ್ಮ ಬಾಲ್ ಹಾಕಂತ. ನಾನು ಬೇಡ ಅಂದ್ರೆ ಮತ್ತೆ ಸಮುದ್ರ ಸೈಡ್ ಮುಂದೆ ಹೋಗ್ತಿದ್ದ. ಇದ್ರಕ್ಕೆ ಅಷ್ಟು ಮುಂದೆ ಹೋದ್ರೆ ಅದು ಸ್ವಲ್ಪ ಮುಂದೆ ಬಾ ಅಂತ ನಾನೇ ಹೇಳ್ಕೊಂಡೆ. ಮುಂದೆ ಬಂದ. ಹಾಕಿರಂದ್ರೆ ಬಿಡೋದಿಲ್ಲ. ಒಂದ್ ಬಾಲ್ ಹಾಕ್ ಅಂತ. ಆಮೇಲೆ ನಾನು ಏನೋ ಹೇಳ್ತಿದ್ನಲ್ಲ, ಇಲ್ಲಿ ಹಾಕೋಣ ಅಂತ. ಬಾಲ್ ಕೆಳಗಡೆ ಪಿಚ್ಚೆ ಬಿಡಲ್ಲ. ಹೆಂಗೆ ಹಾಕೋದು, ಹಿಂಗೆ ಇದಾಗಲ್ಲ ಬಾಲ್. ಅದಕ್ಕೋಸ್ಕರ ಏನೋ ಒಂದು ಬಾಲ್ ಹಾಕಕ್ಕೆ ನೋಡಿ ಹೆಂಗಿದೆ ಬಾಲ್ ಹೆಂಗೆ ಎಡ್ಕತ್ತೆ ಅಂತ. ಆಗಲ್ಲ. ಆಮೇಲೆ ಬಾಟ್ಲ್ ತಗೊಂಡೆ. ಬಾಟ್ಲಲ್ಲಿ ನೀರು ತುಂಬಿಸ್ಕೊಡಂತ. ಸಮುದ್ರ ನೀರೇ ತುಂಬ ಉಪ್ಪಿರುತ್ತೆ ನೀರು ತುಂಬ. ಆಮೇಲೆ ಅದರಲ್ಲಿ ಆಟ ಆಡ್ತಿದ್ದ. ನೋಡಿ ಹೆಂಗೆ ಆಡ್ತಿದ್ದಾನೆ. ಗಾಳಿ ಬೀಸಿದೆ. ಎಷ್ಟು ಚೆನ್ನಾಗಿ ಗಾಳಿ ಬೀಸಿದೆ. ಸೂಪರ್ ಒಳ್ಳೆ ಗಾಳಿ ಬೀಸಿ, ತಂಪಾದ ಗಾಳಿ. ಸಮುದ್ರ ಈ ಕಡೆ ಇರೋದಂದ್ರೆ ಒಂಥರ ಖುಷಿ. ಜಾಸ್ತಿ ಸ್ವಲ್ಪ ಹೆದರಿಕೆ ನಮ್ಗೆ. ನೋಡಿ ಹೆಂಗೆ ಆಡ್ತಿದ್ದ. ಅದಕ್ಕೆ ಆಟ ಆಡ್ತಿದ್ದ. ಅವ್ನಿಗೆ ಆಟ ಆಡೋ ಸಿಕ್ಕರೆ ಆಯ್ತು. ಸ್ಕೂಲಿಂದ ಬಂದ ತಕ್ಷಣ ಏನು ತಿಂದಿಲ್ಲ, ಎಂತದ್ದು ಇಲ್ಲ. ಆಟ ಆಡೋದು ಒಂದೇ. ಒಂದು ಡ್ರೆಸ್ ಚೇಂಜ್ ಮಾಡಿ ಆಟ ಆಡ್ತಾನೆ ಇದ್ದಾನೆ. ನೋಡಿ ಹೆಂಗೆ ಆಡ್ತಾನೆ ಇದ್ದ. ಬೇಡ ಮಗ ಸಾಕು ಅಂತ ಹೇಳಿದ್ರು, ಬಾ ಮನೆ ಹೋಗೋಣ ಅಂತ ಹೇಳಿದ್ರು ಕೇಳೋದೇ ಇಲ್ಲ. ಬರೀ ಆಟ ಆಡೋದು. ಅದೆಲ್ಲ ಹಿಂಗೆ ಇಟ್ಕೊಂಡು ಅಲ್ಲಿಂದ ತನಕ ಆಚೆ ಈಚೆ ಆಡ್ತಾ ಇದ್ದ. ನೀನು ಆಟ ಆಡಕಂತ ಹೇಳ್ತಾ ಮಾತಾಡ್ತಿದ್ದ. ಆಡಿ ಸುಸ್ತಾಗಿ ಆಮೇಲೆ ಸ್ವಲ್ಪ ಕೂತ್ಕೊಳ್ತೆ ಅಮ್ಮ ಅಂತ ಹೇಳ್ತಿದ್ದ. ಆಮೇಲೆ ಸ್ವಲ್ಪ ಕೂತ್ಕೊಂಡ. ಸ್ವಲ್ಪ ನೋಡಿ ಹೆಂಗಿದೆ. ಇಲ್ಲಾಂದ್ರೆ ಅವ್ನು ಜಾಸ್ತಿ ನೀರಿಲ್ಲ ಅಂದ್ರೆ ಹಂಗೆ ಕಾಲಲ್ಲಿ ತೊಳ್ಕೊಂಡು ಅಲ್ಲೇ ಆಡ್ತಿದ್ದ. ಒಳಗಡೆನೆ ಆಡ್ತಿದ್ದ. ಜಾಸ್ತಿ ನೀರಿದೆಯಲ್ಲ ಅದಕ್ಕೋಸ್ಕರ ಇಲ್ಲ ಹೋಗಲ್ಲ ಅಂತ ಹಂಗೆ ಕೂತ್ಕೊಂಡಿದ್ದೆ. ಈಗ ಸಂಜೆ ಬಿಸ್ಲಿತ್ತು ಇಷ್ಟು ತನಕ. ಈಗ ಸ್ವಲ್ಪ ಸಂಜೆ ಆಗ್ತಾ ಬಂತಲ್ಲ, ಬಿಸ್ಲೆಲ್ಲ ಹೋಯ್ತು. ಎಷ್ಟು ಹೇಳಿದ್ರು ಕೇಳಲ್ಲ. ಮತ್ತೆ ಕೂತ್ಕೊಂಡು ಆಡೋದು ಒಂದೇ. ಅದೆಲ್ಲ ಇಟ್ಕೊಂಡು ಅದು ಒಂದು ಆಟ ಅವನಿಗೆ. ಬರೀ ಆಟ ಅಲ್ಲಿ ಮುಂದೆ ತನಕ ಹೋಗ್ಬೇಡ ಅಂತ ಕೇಳೋದೇ ಇಲ್ಲ. ಈಗ ನೋಡಿ ಫುಲ್ ಅವಾಗ ಬಿಸ್ಲಿತ್ತು ಸ್ವಲ್ಪ ತಂಪಿ ತಂಗಿತ್ತು ನೋಡಿ. ಸಂಜೆ ಆಗೋ ತನಕ ಚೆನ್ನಾಗಿರುತ್ತೆ. ಒಳ್ಳೆ ನೋಡಕ್ ಒಳ್ಳೆ ಆಗುತ್ತೆ.
ಮನೆ ಹೋಗೋಣ ಬಾ 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 ಅಂದ್ರು ಬರಲ್ಲ. ಓಕೆ ಫ್ರೆಂಡ್ಸ್ ಬಾಯ್, ಮತ್ತೆ ನೆಕ್ಸ್ಟ್ ದಿವಸ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.